ಅಪ್ಪ ನನ್ ಕೂಗ್ ಕೇಳಿಸ್ತಿದ್ಯಪ್ಪ? ಅಪ್ಪ ಎಲ್ಲೋದ್ರು? ಸ್ಮಶಾನದ ಹತ್ರನೂ ಇಲ್ಲ, ಮರದ ಹತ್ರನೂ ಇಲ್ಲ, ಎಲ್ಲಂತ ಹುಡ್ಕೋದು ಇವ್ರನ್ನ? ಅಪ್ಪ ಈಗ ಏನ್ ಮಾಡ್ಲಿ? ಅಪ್ಪನ ಹತ್ರ ಉತ್ತರ ಇರತ್ತೆ ಅಂತ ಬಂದೆ, ಆದ್ರೆ ಅಲ್ಲ ದೇವಸ್ಥಾನದ ಹತ್ರ ಏನ್ ನಡೀತು? ಆ ಹದ್ದು ಹಿತನ ಕರ್ಕೊಂಡು ಹೋಗೋದಕ್ಕೆ ಯಾಕೆ ಪ್ರಯತ್ನ ಪಡ್ತು? ಅಲ್ಲ ಆ ಹದ್ದು ಸಾಮಾನ್ಯ ಹದ್ದಾಗಿರ್ಲಿಲ್ಲ, ಹಿತನ ಟಾರ್ಗೆಟ್ ಮಾಡಿದ್ದಕ್ಕೂ ಏನೋ ಒಂದು ರಹಸ್ಯ ಇದೆ ಅಂತ ಅನಿಸ್ತಿದೆ. ಆದ್ರೆ ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ? ಹಿತನಿಂದ ಅವ್ರಿಗೆ ಏನಾಗ್ಬೇಕಾಗಿದೆ? ಇದಕ್ಕೆಲ್ಲ ಉತ್ತರ ಹೇಗ್ ಕಂಡ್ಕೊಳ್ಳಿ ನಾನು? ಈ ಅಪ್ಪ ಎಲ್ಲೋದ್ರು? ಅಪ್ಪ ಎಲ್ಲಿದ್ಯಪ್ಪ? ಪ್ಲೀಸ್ ಏನಾದ್ರೂ ಮಾತಾಡಿ. ಮಾಯಾ, ನಾನು ಏನ್ ಮಾತಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಯಾ? ಅಲ್ಲ, ನಿಮ್ಗೆಲ್ಲ ಒಂದ್ ಸ್ವಲ್ಪ ಮನುಷ್ಯತ್ವ ಅನ್ನೋದಿಲ್ವಾ? ದುರ್ಗಂಗೂ ಇಂಜುರಿ ಆಗಿದೆ, ಹಿತಂಗೆ ತೊಂದರೆ ಆಗೋ ತರ ದುರ್ಗ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ಸಲ ಏನಾದ್ರೂ ಎಲ್ಲದಕ್ಕೂ ಅವಳನ್ನ ಯಾಕೆ ಹೊಣೆ ಮಾಡ್ತಾ ಇದ್ದೀರಾ? ಯಾಕೆ ಅವಳನ್ನ ಎಲ್ಲ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ತರ ಟ್ರೀಟ್ ಮಾಡ್ತಾ ಇದ್ದೀರಾ? ಶರತ್ ಇವಳೆ ತರ ಹಿತನ್ ಕರ್ಕೊಂಡು ಹೋಗಿದ್ದು. ದಿನಾಥ್ ಮಾಯಾ, ಅವಳ ಗೋಳೆ ಏನ್ ಕರ್ಕೊಂಡು ಹೋಗಿಲ್ಲ. ಇವತ್ತು ಹಿತ ಬರ್ಡೇ, ಅದಕ್ಕೆ ಹಿತನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು ಅಂತ ಅಪ್ಪ ಅಮ್ಮನೇ ಹೇಳಿದ್ದು. ಹೌದೌದು, ಅದಕ್ಕೇನೆ ಹೇಳಿದ್ದು. ಅಲ್ಲ ಶರತು, ಆದ್ರೆ ಇವಳು ಅದೇ ಪ್ಲೀಸ್, ದುರ್ಗಂಗೂ ಇಂಜುರಿ ಆಗಿದೆ. ಇಲ್ಲಿ ಕರ್ಕೊಂಡು ಬರುವಾಗ ಅವಳಿಗೂ ಪ್ರಜ್ಞೆ ಇರಲಿಲ್ಲ. ಅದು ನೀವು ಎಲ್ಲರೂ ನೋಡಿದಿರ ತಾನೆ? ದುರ್ಗ ಏನಾದ್ರೂ ಇವತ್ತು ಇರ್ಲಿಲ್ಲ ಅಂದಿದ್ರೆ, ಹಿತನ್ ಸೇವ್ ಮಾಡಿರ್ಲಿಲ್ಲ ಅಂದ್ರೆ ಅವಳಿಗೆ ಇನ್ನೂ ಜಾಸ್ತಿ ಇಂಜುರಿ ಆಗ್ತಿತ್ತೋ ಏನೋ. ಇದೇನಪ್ಪ ನೀನು ಇವಳು ವಹಿಸ್ಕೊಂಡು ಮಾತಾಡ್ತಿದೀಯಾ? ವಹಿಸ್ಕೊಂಡು ಮಾತಾಡ್ತಿಲ್ಲ ಅತ್ತೆ, ಯಾವ್ದು ನ್ಯಾಯನೋ ಅದನ್ನ ಮಾತಾಡ್ತಾ ಇದ್ದೀನಿ. ದುರ್ಗ ಏನು ಮಾತಾಡಿಲ್ಲ ಅಂದ ತಕ್ಷಣ ನಿಮ್ ಮನ್ಸಿಗೆ ಬಂದಾಗೆಲ್ಲ ಮಾತಾಡೋದಕ್ಕಾಗಲ್ಲ. ಅಲ್ಲ ಶರತ್, ಇವಳು ಕೇರ್ಫುಲ್ ಆಗಿರ್ಲಿಲ್ಲ ಅಂತ ನೀನೇನಾದ್ರೂ ನೋಡಿದ್ಯಾ? ನಿನ್ಗೆ ಹೇಗೆ ಗೊತ್ತು? ಹಿತನ್ನ ಯಾರ್ಯಾರು ಎಷ್ಟೆಷ್ಟು ಕೇರ್ಫುಲ್ ಆಗಿ ನೋಡ್ಕೊಂಡಿದ್ದಾರೆ ಅಂತ ನಾನು ನೋಡಿದ್ದೀನಿ. ಸ್ವತಃ ತಮಗೆ ಕೇರ್ ತಗೊಳಕ್ ಆಗಿಲ್ಲ ಅಂದಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು. ಮದುವೆ ವಿಚಾರದಲ್ಲಿ ದುರ್ಗಾ ಮೇಲೆ ನನಗೆ ಕೋಪ ಇರಬಹುದು, ಹಾಗಂತ ಆಗಿದ್ದಕ್ಕೆಲ್ಲ ಅವಳನ್ನ ಹೊಣೆ ಮಾಡಬಾರ್ದು ಅನ್ನೋ ಸೆನ್ಸ್ ನನಗಿದೆ. ಅಷ್ಟಕ್ಕೂ ದೇವಸ್ಥಾನದಲ್ಲಿ ಏನಾಯ್ತು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ದುರ್ಗಾ, ನೀನೇನು ಜಸ್ಟಿಫಿಕೇಶನ್ ಕೊಡೋದು ಬೇಡ. ನಾನೇನೋ ನಂಬ್ತೀನಿ. ಹಿತಂಗೆ ಹರ್ಟ್ ಆಗೋ ಥರ ನೀನು ಯಾವತ್ತೂ ನಡ್ಕೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೆಲ್ಲ ಇಲ್ಲಿಂದ ಹೊರಡ್ಬೋದು. ಬೆಳಿಗ್ಗೆಯನ್ನು ಖುಷಿಯಿಂದ ಕುಂದಾಡ್ಕೊಂಡು ಓಡಾಡ್ತಾ ಇದ್ದೆ. ಇವಾಗ ಹೀಗೆ ಮಲ್ಕೊಂಡಿದ್ಯಲ್ಲ, ಏನಾಯ್ತು ಕಂದ? ನಾವಿವರು ಮತ್ತೆ ಮೊದಲಿನ ಥರ ಒಂದಾಗ್ಬೋದು ಅಂತ ಎಷ್ಟು ಖುಷಿಯಾಗಿದ್ದೆ ಗೊತ್ತಾ?
ಆದರೆ ದೇವರು ಒಂದಾಗೋದು ಆ ದೇವರಿಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಕಂದ, ಈ ಜಗತ್ತಲ್ಲಿರೋ ಬೆಸ್ಟ್ ಡಾಕ್ಟರ್ಸ್ ಹತ್ರ ನೀನು ಟ್ರೀಟ್ಮೆಂಟ್ ಕೊಡಿಸ್ತೀನಿ. ನಿನಗೇನು ಆಗಲ್ಲ ಕಂದ. ಅಪ್ಪ ಇದ್ದಾನೆ. ಯು ಡೋಂಟ್ ವರಿ. ಶರತ್, ಅಪ್ಪ ಹಿತ ಸರಿ ಹೋಗ್ತಾಳಲ್ವಾ? ಖಂಡಿತ ಸರಿ ಹೋಗ್ತಾಳಪ್ಪ. ಇನ್ಫ್ಯಾಕ್ಟ್ ನಾನು ಅದನ್ನೇ ಹೇಳೋಣ ಅಂತ ಬಂದೆ. ನೀನು ಹಿತನ ದುರ್ಗಾಪುರಕ್ಕೆ ಕರ್ಕೊಂಡೋಗು. ಅಲ್ಲಿನ ದೇವಿ ತುಂಬಾ ಪವರ್ಫುಲ್. ಅವಳ ಅನುಗ್ರಹದಿಂದ ಹಿತಾಗೆ ಪ್ರಜ್ಞೆ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಪ್ಪ, ಇವಾಗ ನಾವು ಹಿತನ ಕರ್ಕೊಂಡು ಹೋಗ್ಬೇಕಾಗಿರೋದು ದೇವಿ ಹತ್ರ ಅಲ್ಲ, ಒಳ್ಳೆ ಡಾಕ್ಟರ್ ಹತ್ರ. ಡಾಕ್ಟರ್ಸ್ನ ಬೇಕಾದ್ರೆ ಅಲ್ಲಿಗೆ ಬರಕ್ಕೆ ಹೇಳು. ಆದ್ರೆ ಹಿತನ್ನ ಮೊದಲು ದುರ್ಗಾಪುರಕ್ಕೆ ನೀನು ಕರ್ಕೊಂಡು ಹೋಗ್ಲೇಬೇಕು. ಬಟ್ ಇವಳನ್ನ ಅಲ್ಲಿ ಕರ್ಕೊಂಡು ಹೋಗೋದ್ರಿಂದ ಏನು ಪ್ರಯೋಜನ ಅಪ್ಪ? ಹಿತನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರೆ ಅವಳು ಹೇಗೆ ಹುಷಾರಾಗ್ತಾಳೆ? ಅವಳಿಗೆ ಇವಾಗ ಬೇಕಾಗಿರೋದು ಒಳ್ಳೆ ಮೆಡಿಕಲ್ ಸೈನ್ಸ್ ಹೆಲ್ಪ್. ಸೈನ್ಸ್ ಹೆಲ್ಪ್ ತಗೊಳ್ಳೋಣ ಶರತ್. ಆದರೆ ಕೆಲವು ಸಲ ಸೈನ್ಸ್ಗಿಂತ ಹೆಚ್ಚಾಗಿ ನಮ್ಮ ನಂಬಿಕೆ ಕೆಲಸ ಮಾಡುತ್ತೆ. ನೋಡು, ಈ ವಿಷಯದಲ್ಲಿ ವಾದ ಬೇಡ. ನಾನು ಹೇಳಿದ್ನಲ್ಲ, ಡಾಕ್ಟ್ರನಲ್ಲಿ ಕರೆಸು. ಅವ್ರ ಕೆಲಸ ಅವ್ರು ಮಾಡಲಿ, ಜೊತೆಗೆ ದೇವಿ ಅನುಗ್ರಹ ಮಗುಗೂ ಸಿಗ್ಲಿ. ಅಲ್ಲಪ್ಪ, ಅದು ನೋಡು, ಡಾಕ್ಟ್ರೇ ಎಲ್ಲ ಮಾಡೋ ಹಾಗಾಗಿದ್ರೆ ಆಸ್ಪತ್ರೆಯಲ್ಲಿ ದೇವ್ರ ವಿಗ್ರಹನೇ ಇರ್ತಾ ಇರಲಿಲ್ಲ. ನನ್ನ ಮಾತನ್ನು ಮೀರಬೇಡ. ಮೊದಲು ದುರ್ಗಾಪುರಕ್ಕೆ ಹೊರಡೋಣ. ಇದು ನನ್ನ ಆರ್ಡರ್ ಅನ್ಕೋ. ದುರ್ಗಾಪುರಕ್ಕೆ ಹೊರಡೋಣ.